ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70. ಈ ಹಿಟಾಚಿ ಆಪ್ರೇಟಿಂಗ್ ಸ್ಲೋ ಇದೆ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಪಂಪ್ ಮಾಡಿದ್ವಿ ಈ ಗಾಡಿದು. ಟ್ರ್ಯಾಕ್ ಫಾಸ್ಟ್ ಇದೆ, ಆಪ್ರೇಟಿಂಗ್ ಮಾತ್ರ ಸ್ಟ್ರಕ್ ಆಗಿ ಆಪ್ರೇಟಿಂಗ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಗಾಡಿ ಹತ್ರ ಬಂದೀನಿ, ನಮ್ಮ ಆಪ್ರೇಟರ್ ಇದ್ದಾರೆ, ಕೇಳೋಣ ಏನಾಗ್ತಾಯಿತ್ತು ಇವರೇ. ಸ್ಟಿಕ್ ಸ್ಲೋನಾ ಇಲ್ಲ ಬಿಟ್ಬಿಟ್ಟು ಹಿಡಿದೆ. ಚೈನ್ ಕರೆಕ್ಟ್ ಐತೆ, ಆಪ್ರೇಟಿಂಗ್ ಮಾತ್ರ ಸ್ಲೋ. ಚೈನ್ ಕರೆಕ್ಟಾಗಿದ್ದಾವೆ, ಆಪ್ರೇಟಿಂಗ್ ಮಾತ್ರ ಸ್ಟ್ರಕ್ ಆಗುತ್ತಂತಾರೆ. ಪೈಲಟ್ ಅಂದರೆ FC ವಾಲ್ ಏನಾರು ಪ್ರಾಬ್ಲಮ್ ಇದ್ದರೆ ಈ ಥರ ಆಗುತ್ತೆ, ಇಲ್ಲ ಲಾಕ್ ವಾಲಲ್ಲಿ ಏನಾರ ಫಿಲ್ಟರ್ ಜಾಮ್ ಆದರೆ ಈ ಥರ ಆಗುತ್ತೆ. ಓಪನ್ ಮಾಡಿ ನೋಡೋಣ. ನಮ್ಮ ವೀರೇಶ್ ಅಂತ ಆಪ್ರೇಟ್ರು. ವೀರೇಶಣ್ಣ ಸ್ಟಾರ್ಟ್ ಮಾಡ್ರಪ್ಪ, ಗಾಡಿ ಚೆಕ್ ಮಾಡೋಣ. ಹೇಳ್ತಾ ಇಲ್ಲ, ಲಿವರ್ ಇಟ್ಕೊಂಡಿದ್ದೀರಾ? ಡೌನ್ ಮಾಡಿ. ಸ್ಟಿಕ್ ಬೂಮ್ ಎತ್ತಿ ಸ್ವಿಂಗ್ ಮಾಡ್ರಿ. ರೈಟ್ ನಿಲ್ಸ್ಬಿಡಪ್ಪ, ಹಿಂದಕ್ಕೆ ತಗೊಂಬಿಡು ಗಾಡಿನ. ಅಣ್ಣ ಹಿಂದಕ್ಕೆ ತಗ. ಹಿಟಾಚಿ ಸ್ಟ್ರಕ್ ಆಗಿ ಹೇಳ್ತಿದೆ, ಅಂದರೆ ಬೂಮ್ ಎದ್ದಾಡ್ಬೇಕಾದ್ರೆ ಸ್ಟ್ರಕ್ ಆಗ್ತಿದೆ. ಲಾಕ್ ವಾಲಲ್ಲಿ ಫಿಲ್ಟರ್ ಏನಾರು ಬ್ಲಾಕ್ ಆದರೆ ಈ ಥರ ಕಂಪ್ಲೀಟ್ ಆಗುತ್ತೆ. ಓಪನ್ ಮಾಡಿ. ಟ್ರ್ಯಾಕ್ ಮಾತ್ರ ಸಫಿಷಿಯೆಂಟ್ ಹೋಗ್ತಾ ಇದೆ. ಮಜಾಣ ಯಾವುದು ಆಪ್ರೇಟಿಂಗ್ ಮಾಡೋಂಗಿಲ್ಲ, ಎಲ್ಲ ಸ್ಟ್ರಕ್ಕು ಆಗುತ್ತೆ. ಮಾಡಿಕೊಡ್ತೀನಿ ಅಷ್ಟರಲ್ಲೇ ಆಗಿದೆ. ಲೋಡು ಬೀಳ್ತಾ ಇಲ್ಲ ನೋಡಿ, ಲೋಡ್ ಬೀಳ್ತಾ ಇಲ್ಲ ಅಂದರೆ FC ವಾಲಿಂದ ಲೈನಿಂಗ್ ಹೋಗುತ್ತೆ. ಆ ಥರ ಫಿಲ್ಟರ್ ಜಾಮ್ ಆದರೆ ಅಷ್ಟು ಬರುತ್ತೆ. ಚೈನಿಗೆ ಬಿಟ್ಟು ಚೈನಿಗೆ ಮಾತ್ರ ಡೈರೆಕ್ಟ್ ಇರುತ್ತೆ. ಹಿಂದಕ್ಕೆ ಹೋಗಪ್ಪ. ನೆರಳೈತಲ್ಲಿ, ನೆರಳಿಗೆ ನಿಲ್ಸ್ಬಿಡೋಣ ಗಾಡಿ. ನೋಡಿ ಇದು ಲಾಕ್ ವಾಲ್, ಇದು ಲಾಕ್ ವಾಲ್ ಗಡ್ಡೆ. ಈ ಮೇಲೆಗಡೆ ಹೋಸ್ ಪೈಪಿಗೆ ಫಿಲ್ಟರ್ ಬರುತ್ತೆ. ಫಿಲ್ಟರ್ ಏನಾರ ಬ್ಲಾಕ್ ಆದರೆ ಹಂಗಾಗುತ್ತೆ. ಅದು ಓಪನ್ ಮಾಡಿ ಆಮೇಲೆ ಇದೊಂದು FC ವಾಲ್ ಒಂದು ಚೆಕ್ ಮಾಡೋಣ. ಇಲ್ಲಿ FC ವಾಲ್ ಪೈಲಟ್ ರಿಲೀಫ್ ವಾಲ್ ಇದೊಂದು ಚೆಕ್ ಮಾಡೋಣ. ಲಾಕ್ ವಾಲಲ್ಲಿ ಅಡಾಪ್ಟರ್ ಓಪನ್ ಮಾಡಿದ್ದೀನಿ ನೋಡ್ರಿ, ಈ ಥರ ಬರುತ್ತೆ ಅಡಾಪ್ಟ್ರು. ಇಲ್ಲಿ ಕಾಣ್ತಾ ಇತ್ತಲ್ಲ, ಇದು ಫಿಲ್ಟ್ರ್. ಇದು ಏನಾರ ಬ್ಲಾಕ್ ಆದ್ರೂ ನಮಗೆ ಆಪ್ರೇಟಿಂಗು ಬಿಟ್ಬಿಟ್ಟು ಹಿಡಿತತೆ. ಇದು ಫುಲ್ ಜಾಮ್ ಇತ್ತಿದು, ಒಟ್ಟು ಏನು ಕಾಣ್ತಾ ಇಲ್ಲ ಒಳಗಡೆ, ಫುಲ್ ಬ್ಲಾಕ್ ಇದೆ. ಫಿಲ್ಟ್ರ್ ಹೊಡೆದು ಡೈರೆಕ್ಟ್ ಮಾಡಿ ಫಿಟ್ ಮಾಡಿ ನೋಡೋಣ. ಮಂಜಣ್ಣ ಫಿಲ್ಟ್ರ್ ಹೊಡೆದ್ಬಿಡೋಣ ಅಂತ. ರೈಟ್, ಇದು ಫಿಲ್ಟ್ರೆಲ್ಲ ಓಪನ್ ಮಾಡಿದ್ದೀನಿ ಎರಡಕ್ಕೂ. ಫಿಲ್ಟರ್ ಇಲ್ಲ ಈಗ, ಡೈರೆಕ್ಟು. ಅಣ್ಣ ಕೊಡ್ರಿ, ನಾವು ಎಲ್ಲಿದ್ದಾವೆ ನೋಡ್ರಿ. ಅಲ್ಲ ಹಿಂಗೆ ಇರಲಿ ನೋಡ್ರಿ. ಇದೆಲ್ಲ ಬ್ಲಾಕ್ ಆಗಿ ಮುಂದಕ್ಕೆ ಆಯಿಲ್ ಬಿಟ್ಕೊಡ್ತಾ ಇಲ್ಲ, ತೆಗೆದಿದ್ವಲ್ಲ. ಇವಾಗ ಅದು ಫಿಟ್ ಮಾಡಿಬಿಡೋಣ. ಇದನ್ನ ಅಡಾಪ್ಟರು ಲಾಕ್ ವಾಲಿಗೆ ಫಿಟ್ ಮಾಡಿ ಪೈಪ್ ಕನೆಕ್ಷನ್ ಮಾಡೋಣ. ಫಿಟ್ ಆಗಿದ್ದಾವೆ. ವೀರೇಶಣ್ಣ ಸ್ಟಾರ್ಟ್ ಮಾಡಪ್ಪ ಗಾಡಿ. ಸರಿ ಸರ್. ನೋಡಿ ಹಿಟಾಚಿ ಸ್ಟಾರ್ಟಿಂಗ್ ಬಂದಾಗ ಸ್ಲೋ ಇತ್ತು. ಲಾಕ್ ವಾಲಲ್ಲಿ ಫಿಲ್ಟ್ರ್ ಜಾಮ್ ಆಗಿದ್ದು, ಫಿಲ್ಟ್ರ್ ಕ್ಲೀನ್ ಮಾಡಿ ಆಮೇಲೆ ಮೇನ್ ರಿಲೀಫ್ ವಾಲ್ ಆಮೇಲೆ FC ವಾಲ್ ಅಷ್ಟು ಕ್ಲೀನ್ ಮಾಡಿ ಫಿಟ್ ಮಾಡಿದ್ದೀನಿ. ಒಂದು 10-15 ನಿಮಿಷ ಚೆಕ್ ಮಾಡೋಣ.
ಗಾಡಿ ಚೆಕ್ ಮಾಡಿದ್ದಾರೆ. ಇವಾಗ ಸೈಡಿಗೆ ನಿಲ್ಲಿಸಿ ಕೇಳೋಣ ನಮ್ಮ ವೀರೇಶ್ ಹೆಂಗೈತೆ ಅಂತ. ಕೇಳೋಣ ನಮ್ಮ ವೀರೇಶ್ಗೆ. ವೀರೇಶಿ ಹೆಂಗೈತಪ್ಪ? ಕರೆಕ್ಟ್ ಐತಾ? ಎಲ್ಲ ಸ್ವಿಂಗ್ ಎಲ್ಲ ಕರೆಕ್ಟ್ ಐತೆ? ಜಾಮೀನು ಆಗ್ತಾ ಇಲ್ಲಲ್ಲ? ಆಪ್ರೇಟಿಂಗ್ ಸ್ಟಕ್ ಇಲ್ಲ? ಸರಿ, ಆಪ್ರೇಟಿಂಗ್ ಸ್ಟಕ್ ಕಂಪ್ಲೇಂಟು ಸಾಲ್ವ್ ಆಗಿದೆ. ಇವಾಗ ನೆಕ್ಸ್ಟು ಕಂಟ್ರೋಲ್ ವಾಲಲ್ಲಿ ಕಪ್ ಸೀಲ್ ಬರುತ್ತೆ, ಟ್ರ್ಯಾಕಿಗೆ ಸಂಬಂಧಪಟ್ಟಿರೋದು. ಕಪ್ ಬಿಚ್ಚಿ ಸೀಲ್ ಹಾಕೋಣ. ನೋಡಿ, ಕಂಟ್ರೋಲ್ ವಾಲ್ವ್ ಇದು. ಕಂಟ್ರೋಲ್ ವಾಲಲ್ಲಿ ಕಪ್ ಸೀಲ್ ಅಂದರೆ ಇದೆರಡು ಬರುತ್ತೆ ಕಪ್ಪು. ಇದು 1 2 ಕಪ್ಪು ಟ್ರ್ಯಾಕಿಗೆ ಇವೆರಡು ಬರುತ್ತೆ. ಇಲ್ಲಿ ಇದೊಂದು ಬ್ರೇಕರ್ದು. ಇದೆರಡು ಕಪ್ ಸೀಲ್ ಅಂದರೆ ಅಷ್ಟು 3 ಕಪ್ ಸೀಲ್ ಬಿಚ್ಚಿ ಇದು ಟೋಟ್ಲು ಓರಿಂಗ್ ಹಾಕೋಣ. ಕಂಟ್ರೋಲ್ ವಾಲ್ ಕಪ್ ಸೀಲ್ ಹಾಕಬೇಕು ಅಂದರೆ ಮೊದಲು ಬಾಟಮಲ್ಲಿ 2 ಟ್ರ್ಯಾಕ್ ಕೇಬಲ್ ಬರುತ್ತೆ. ಈ ಟಾಪಲ್ಲಿ ಆ ಕೇಬಲು ಕಂಟ್ರೋಲ್ ವಾಲಿಗೆ ಜಾಯಿಂಟ್ ಆಗಿರುತ್ತೆ. ಕ್ವಾರ್ಟರ್ ಪಿನ್ನು ಓಪನ್ ಮಾಡಬೇಕಾಗತ್ತೆ. ಇದೇ ಕ್ವಾರ್ಟರ್ ಪಿನ್. ಹೌದಣ್ಣ, ಇದೆ ಕ್ವಾರ್ಟರ್ ಪಿನ್ನು. ಟ್ರ್ಯಾಕ್ ಕೇಬಲು ಮತ್ತು ಕಂಟ್ರೋಲ್ ವಾಲಿಗೆ ಜಾಯಿಂಟ್ ಆಗಿರುತ್ತೆ. ಇದು ತಪ್ಪಿಸಿದ್ರೇ ಮೇಲೆಗಡೆ ಸ್ಪೂಲ್ ಓಪನ್ ಆಗುತ್ತೆ. ಓಪನ್ ಮಾಡಿದ್ದೀನಿ ಇದನ್ನು.
ಇದು ಟ್ರ್ಯಾಕ್ ಸ್ಪೂಲ್. ಇದು ನೋಡಿ, ಇದು ಸೀಲ್ ನೋಡಿ ಯಾವ ಥರ ಕಟ್ ಆಗ್ತಿದೆ. ಫುಲ್ ಹಾರ್ಡ್ ಆಗ್ಬಿಟ್ಟಿದೆ. ಫುಲ್ ಸ್ಮೂತ್ ಇರ್ಬೇಕು ಇವು. ನೋಡಿ ಯಾವ ಥರ ಆಗಿದೆ ನೋಡಿ. ಇದೆ ಟ್ರ್ಯಾಕಿಂದು ಸ್ಪೂಲ್. ಇದು ಟ್ರ್ಯಾಕಿಂಗ್ ಸ್ಪೂಲು. ಇದು ವೈಫರ್. ಇದು ಇಲ್ಲಿ ಕಾಣ್ತೈತಲ್ರ, ಇದು ವೈಫರು. ಸೀಲು ಕಟ್ಟಾಗ್ಬಿಟ್ಟೈತೆ. ಸೀಲು ಫುಲ್ ಕಟ್ಟಾಗ್ಬಿಟ್ಟೈತೆ. ಇದು ಫುಲ್ ರೌಂಡ್ ಇರ್ಬೇಕು, ಸ್ಮೂತ್ ಇರ್ಬೇಕು. ಇದು ಸೀಲ್ ಹಾರ್ಡಾಗಿ ಕಟ್ಟಾಗಿದ್ದಾವೆ. 3 ಈ ಥರ ಸೀಲ್ ಹಾಕ್ಕೊಂಡು ಕಪ್ಪು ಫಿಟ್ ಮಾಡೋಣ ನೋಡಿ. ಇದು ಕಪ್ ಸೀಲು. ಇದು ಬಂದ್ಬಿಟ್ಟು 202 203 ಅಂತ ಈ ಥರ ಬರುತ್ತೆ. 203 202 ಅಂತ ಬರುತ್ತೆ. ಇದು ಕಪ್ ಸೀಲು ಸ್ಮೂತ್ ಇರಬೇಕು ಈ ಥರ. ಇದೆಲ್ಲ ಹಾರ್ಡ್ ಆಗೈತಲ್ರ, ಆಯ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ಸೀಲನ್ನು ಇಲ್ಲಿ ಕೂರುತ್ತೆ. ಈ ಥರ ಕೂರುತ್ತೆ ಸೀಲು. ಇಲ್ಲಿ ಮೇಲೆಗಡೆಯಿಂದ ಸ್ಪೂಲ್ ಫಿಟ್ ಆಗುತ್ತೆ ನೋಡಿ. ಇದು ವೈಫರ್ ಸೀಲ್. ಇದು ಹಾರ್ಡ್ ಬರುತ್ತೆ. ಇದು ಆಯಿಲ್ ಸೀಲ್ ಮಾತ್ರ ಸ್ಮೂತಾಗಿ ಬರುತ್ತೆ. ಈ ಹಾರ್ಡ್ ಸೀಲ್ ಐತಲ್ರ, ಈ ಸ್ಪೂಲು ಟ್ರ್ಯಾಕಿಂಗ್ ಸ್ಪೂಲಿಗೆ ಈ ಥರ ಕೂರುತ್ತೆ. ನಮ್ಮ ಸೂಪರ್ ಗಾಡಿಗೆ ಸಣ್ಣವಿದ್ದಾವೆ. ಓರಿಂಗ್ ಬರುತ್ತೆ, ಸಣ್ಣ ಬರ್ತವೆ. ಅದಕ್ಕೆ ಸೀಲ್ ಅಲ್ಲ, ಅದಕ್ಕೆ ಓರಿಂಗ್. ಇದು ಈ ಥರ ಕೂರುತ್ತೆ. ಫೋಟೋ ತಗೊಂತೀರಾ? ಇಲ್ಲ, ನೀವು ಈ ಥರ ಬರುತ್ತೆ ಇದು. ಇವಾಗ ಇಲ್ಲಿ ಗ್ರೀಸ್ ಹಚ್ಚಿ ಇದ್ರ ಒಳಗಡೆ ಹಾಕೋದು. ಇದೇ ಥರ ಸೇಮ್ 1 2 3 ಇದೇ ಥರ ತೆಗೆಯೋದು, ಇದೇ ಥರ ಫಿಟ್ ಮಾಡೋದು. ಸೆಕೆಂಡ್ ಒನ್ ಈ ಥರ ಬರುತ್ತೆ, ಓಪನ್ ಆಗುತ್ತೆ. ಟ್ರ್ಯಾಕ್ ಸ್ಪೂಲ್ ಸೀಲು. ಹೋಗ್ಬಿಡ್ತದೆ. 3 ಸ್ಪೂಲಿಗೆ ಸೀಲ್ ಹಾಕಿದ್ದಾಯಿತು. ಇವಾಗ ನೆಕ್ಸ್ಟ್ ಈ ಕಪ್ಪು ಒಂದೊಂದು ಇದಕ್ಕೆ ಒಂದೊಂದು ಕಪ್ ಬರುತ್ತೆ. ಒಂದೊಂದು ಸ್ಪೂಲಿಗೆ ಒಂದೊಂದು ಕಪ್ಪು. ಒಂದೊಂದು ಕಪ್ಪಿಗೆ 2 ಬೋಲ್ಟು, 6 ಬೋಲ್ಟು. ಎಲಂಕಿ 5 ನಂಬರ್ ಎಲಂಕಿ ಬರುತ್ತೆ ಬೋಲ್ಟ್. ಅದು ಈ ಥರ ಬರುತ್ತೆ ಸಣ್ಣವು. ಇಲ್ಲಿ ಫಿಟ್ ಮಾಡಿ ಪೈಪ್ ಕಲೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. 3 ಕಪ್ಪೆಲ್ಲ ಫಿಟ್ಟಾಗಿ ಹೋಸ್ ಪೈಪ್ ಎಲ್ಲ ಫಿಟಪ್ ಆಗಿದ್ದಾವೆ. ನೆಕ್ಸ್ಟ್ ಕೆಳಗಡೆ ಕ್ವಾರ್ಟರ್ ಪಿನ್ ಬರುತ್ತೆ, ಕ್ವಾರ್ಟರ್ ಪಿನ್ ಫಿಟ್ ಮಾಡೋಣ. ಕಪ್ ಸೀಲ್ ಹಾಕಿ ಕೆಳಗಡೆ ಕ್ವಾರ್ಟರ್ ಪಿನ್ ಹಾಕಿ ಎಲ್ಲ ಫಿಟ್ ಮಾಡಿದ್ದಾಯಿತು. ಸ್ಟಾರ್ಟ್ ಮಾಡೋಣ. ವೀರೇಶ್ ಸ್ಟಾರ್ಟ್ ಮಾಡಪ್ಪ. ಚೆಕ್ ಮಾಡೋಣ ಮತ್ತೇನಾರ ಲೀಕೇಜ್ ಬರುತ್ತೆ ಅಂತ. ಹೈಡ್ರಾಲಿಕ್ ಆಯಿಲ್ ಅಂತೂ ಲೀಕೇಜ್ ಇಲ್ಲ.
ಮತ್ತು ಆಪ್ರೇಟಿಂಗ್ ಏನು ಸ್ಟ್ರಕ್ ಆಗ್ತಾ ಇಲ್ಲ. ಟಾಟಾ ಹಿಟಾಚಿ EX70 ಈ ಹಿಟಾಚಿ ಆಪ್ರೇಟಿಂಗು ಸ್ಟ್ರಕ್ ಆಗ್ತಾಯಿದೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಆಪ್ರೇಟಿಂಗ್ ಸ್ಟ್ರಕ್ ಆಗ್ತಿತ್ತು. ಆದರೆ ಬೂಮ್ ಎದ್ದಾಳ್ಬೇಕಾದ್ರೆ ಸ್ಟೆಪ್ಪಾಗಿ ಎದ್ದಾಳ್ತಿತ್ತು. ಸ್ಟ್ರಕ್ ಆದಂಗೆ ಆಗಿ ಎದ್ದಾಳೋದು ಬೂಮು, ಸ್ಟಿಕ್ಕು, ಸ್ವಿಂಗ್ ಎಲ್ಲ. ಆಮೇಲೆ ಯಾವುದೋ ಲಾಕ್ ವಾಲಲ್ಲಿ ಫಿಲ್ಟರ್ ಬ್ಲಾಕ್ ಆಯಿತು, ಹೊಡೆದು ಡೈರೆಕ್ಟ್ ಮಾಡಿದೆ. ಆಮೇಲೆ FC ವಾಲು ಕ್ಲೀನ್ ಮಾಡಿ ಹಾಕಿದೆ, ಮೇನ್ ರಿಲೀಫ್ ವಾಲು ಕ್ಲೀನ್ ಮಾಡಿ ಹಾಕಿ ಸ್ಟಾರ್ಟ್ ಮಾಡಿ ನೋಡಿದ್ರೆ ಆಪ್ರೇಟಿಂಗ್ ಎಲ್ಲ ಅಷ್ಟಕ್ಕೆ ಆಗಲಿಲ್ಲ, ಸಫಿಷಿಯೆಂಟಾಗಿ ಆಯಿತು. ಒಂದು 5-10 ನಿಮಿಷ ಚೆಕ್ ಮಾಡಿದ್ವಿ. ಆಮೇಲೆ ಕಂಟ್ರೋಲ್ ವಾಲಲ್ಲಿ ಕಪ್ಸಿಲಲ್ಲಿ ಲೀಕೇಜ್ ಇತ್ತು, ಅದೊಂದು ಕಂಟ್ರೋಲ್ ವಾಲ್ದು ಕಪ್ಸಿಲ್ ಒಂದು ಹಾಕಿದೆ. ಮತ್ತು ಲೀಕೇಜ್ ಅಂತೂ ಆಗಲಿಲ್ಲ. ಇದ್ರದ್ದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.